ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಅಪಾರ. 77 ವರ್ಷ ವಯಸ್ಸಾಗಿತ್ತು ಬ್ಯಾಂಕ್ ಜನಾರ್ದನ್ ಅವರಿಗೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಹಿರಿಯ ನಟರಾದಂತಹ ಬ್ಯಾಂಕ್ ಜನಾರ್ದನ್ ಅವರು. ಹಾಗಾಗಿ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಹೇಳಿ ಮಣಿಪಾಲ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ತಡರಾತ್ರಿ 2:30 ಸುಮಾರಿಗೆ ಬ್ಯಾಂಕ್ ಜನಾರ್ದನ್ ಕೊನೆ ಉಸಿರೆಳೆದಿದ್ದಾರೆ. ಸುಲ್ತಾನ್ ಪಾಳ್ಯ ನಿವಾಸದಲ್ಲಿರುವ ಸದ್ಯ ಅವರ ಪಾರ್ಥಿವ ಶರೀರ ಖಾಸಗಿ ಆಸ್ಪತ್ರೆಯಲ್ಲಿ ಹಿರಿಯ ನಟ ಕೊನೆ ಉಸಿರೆಳೆದಿದ್ದಾರೆ. ಬ್ಯಾಂಕ್ ಜನಾರ್ದನ್ ಬಹು ಬೇಡಿಕೆಯ ಹಾಸ್ಯ ನಟರು ಒಂದು ಕಾಲದಲ್ಲಿ, ಈಗ ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಹಿರಿಯ ನಟನ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಮ್ಮನಿ ಮಿಡಿತಾ ಇದೆ. 2023 ಅಂದರೆ 2 ವರ್ಷದ ಹಿಂದೆ ಅವರಿಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು. ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಅಂಬರೀಷ್, ವಿಷ್ಣುವರ್ಧನ್, ಕಾಶನಾಥ್, ಪುನೀತ್, ಸುದೀಪ್, ಶಿವರಾಜ್ ಕುಮಾರ್ ಅವರೆಲ್ಲರ ಜೊತೆಗೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವರಿಲ್ಲ ಅಂತಂದರೆ ಆ ಸಿನಿಮಾ ಅಪೂರ್ಣ ಅಂತ ಅನಿಸ್ತಾ ಇತ್ತು. ಆಗಿನ ಕಾಲದಲ್ಲಿ ಬಹುಬೇಡಿಕೆಯ ಹಾಸ್ಯ ನಟರಾಗಿದ್ದರು ಇವರು. 2023ರಲ್ಲೂ ಕೂಡ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತಂತ ಅವರಿಗೆ. ಚಿಕಿತ್ಸೆಯನ್ನು ಪಡ್ಕೊಂಡು ಚೇತರಿಸಿಕೊಂಡಿದ್ರು. ಅದಾಗಿ 2 ವರ್ಷಗಳ ಬಳಿಕ ಈಗ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಸೇವೆ ಇದೆಯಲ್ಲ, ಜನಾರ್ದನ್ ಬ್ಯಾಂಕ್ ಜನಾರ್ದನ್ ಅವರು ಅಪಾರ. ಅವರು ನಟಿಸಿದಂತಹ ಸಿನಿಮಾಗಳಲ್ಲಿ ಫೇಮಸ್ಸು ಅಂತಂದರೆ ವಿಶ್ವ ಸಿನಿಮಾ. ಅದರ ಡೈಲಾಗನ್ನು ನಾವು ಅವಾಗವಾಗ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಸಿಕ್ಕಾಪಟ್ಟೆ ಫೇಮಸ್, ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ. ಈ IT ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ ಅಂಥೇಳಿ ಅದನ್ನು ಕೆಲಸಕ್ಕೆ ಹೋಲಿಸ್ಕೊಂಡು ಅದನ್ನು ಮಾಡ್ತಾರೆ. ಆಫೀಸಲ್ಲಿ ಹಿಂಗೆ ಸಮಸ್ಯೆ ಆಗುತ್ತೆ ಅಂತ ಬೈಕೊಂಡು ಓಡಾಡೋ ರೀತಿಯಾಗಿ. ಹಾಗೆ ಬ್ಯಾಂಕ್ ಜನಾರ್ದನ್ ಅವರು ಮಾಡಿರುವಂಥ ಪ್ರತಿಯೊಂದು ಪಾತ್ರಕ್ಕೆ ಹೆಂಗೆ ಜೀವ ತುಂಬಿದ್ರು ಅಂತಂತಂದರೆ ಈಗಲೂ ಕೂಡ ನಾವು ಅದನ್ನು ನೋಡಿ ಖುಷಿ ಪಡ್ತೀವಿ. ತಲ್ಲೀನರಾಗ್ಬಿಡ್ತಾರೆ ಆ್ಯಕ್ಟಿಂಗ್ನಲ್ಲಿ. ಹಾಸ್ಯ ಪಾತ್ರಗಳಿಂದಲೇ ಮನೆ ಮಾತಾಕಿದ್ರು ಜನಾರ್ದನ್ ಅವರು. 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರು. ಅನೇಕ ಪಾತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಎಲ್ಲವೂ ಕೂಡ ಗಮನ ಸೆಳೆಯುವಂತಹ ಪಾತ್ರಗಳೇ. ಅಷ್ಟೇ ಅಲ್ಲದ ನೋಡಿ, ರಂಗಭೂಮಿಯಲ್ಲೂ ಕೂಡ ಅಷ್ಟೇ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ರು. ವಿಶ್ವ ಸಿನಿಮಾದಲ್ಲಿ ಗಮನ ಸೆಳೆಯುವಂಥ ಪಾತ್ರದಲ್ಲಿ ಮಿಂಚಿದ್ರು. ಆಮೇಲೆ ಎಷ್ಟೋ ಧಾರಾವಾಹಿಗಳಲ್ಲಿ ಅವರು ನಟಿಸಿದ್ದಾರೆ. ವಿಶ್ವ ಸಿನಿಮಾ ಫೇಮಸ್ಸು, ಜೊತೆಗೆ ತರ್ಲೆ ನನ್ನ ಮಗ. ಇದರಲ್ಲಿ ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಅವರ ಜೋಡಿ ಇದೆಯಲ್ಲ, ಮೋಡಿ ಮಾಡಿತ್ತು. ಅದು ಆಗಾಗ ರಿಪೀಟ್ ಆಗ್ತಾನೆ ಇತ್ತು. ಅವರ ಜೊತೆಗೆ ಇರುವಂಥ ಒಂದು ಬಾಂಧವ್ಯ ಅದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಫೇಮಸ್ಸು. ಅದಾದಮೇಲೆ ಕೌರವ ಸಿನಿಮಾ, ಬೊಂಬಾಟ್ ಹೆಡ್ತಿ ಅಂತ ಸಿನಿಮಾ, ಸರ್ಕಲ್ ರೋಡಿ, ಲಿಫ್ಟ್ ಕೊಡ್ಲಾ, ಗಣೇಶ ಸುಬ್ರಹ್ಮಣ್ಯ, ಹೀಗೆ ತುಂಬ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಆಮೇಲೆ ಧಾರಾವಾಹಿಯನ್ನು ಕಮ್ಮಿ ಅಲ್ಲ, ಧಾರಾವಾಹಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು. ಪಾಪ ಪಾಂಡು ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ರೋಬೋ ಫ್ಯಾಮಿಲಿ ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಆಮೇಲೆ ಮಾಂಗಲ್ಯ, ಈಗಲೂ ಕೂಡ ಆ ಸಾಂಗು ನೆನಪಿಗೆ ಬರುತ್ತೆ. ಆ ಮಾಂಗಲ್ಯ ಧಾರಾವಾಹಿ, ಅದರಲ್ಲೂ ಕೂಡ ಅತ್ಯುತ್ತಮವಾಗಿ ನಟನೆ ಮಾಡಿ ಸೈ ಅನ್ನಿಸ್ಕೊಂಡವರು ಅವರು. ನೋಡಿ, ಇದು ಬ್ಯಾಂಕ್ ಜನಾರ್ದನ್ ಅವರು ನಟನೆ ಮಾಡಿದಂತಹ ಸಿನಿಮಾಗಳ ಒಂದು ತುಣುಕುಗಳು. ಬ್ಯಾಂಕ್ ಜನಾರ್ದನ್ ಹಿಂಗಂತ ಹೆಸರು ಬಂದಿದ್ದು ಯಾಕೆ ಅಂತಂದರೆ, ಈ ಹಿಂದೆ ಅವರು ಸಿನಿಮಾಗೂ ಬರೋಕ್ಕೂ ಮುಂಚೆ ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ಬ್ಯಾಂಕ್ನಲ್ಲಿ ಸಂಬಳ ಸಾಕಾಗ್ತಾ ಇಲ್ಲ ಅಂಥೇಳಿ ಹಂಗೋ ಹಿಂಗೋ ಮಾಡಿ ಅವ್ರನ್ನ ನಟನೆಯ ರಂಗ ಕೈ ಬೀಸಿ ಕರೆಯುತ್ತೆ. ಬಂದಂಥ ಸಂದರ್ಭದಲ್ಲಿ ಆರಂಭಿಕ ದಿನಗಳಲ್ಲಿ ಅವರನ್ನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಅವರು ಈಗ ಆ್ಯಕ್ಟಿಂಗಿಗೆ ಬಂದಿದ್ದಾರೆ ಅಂಥೇಳಿ ಅವರ ಅಕ್ಕಪಕ್ಕ ಸುತ್ತಮುತ್ತ ಇದ್ದವರು ಅಂತೆಲ್ಲ ಸ್ನೇಹಿತರೆಲ್ಲ ಬ್ಯಾಂಕ್ ಜನಾರ್ದನ್ ಅಂತ ಕರಿತಾ ಅದು ಹಾಗೆ ಬ್ಯಾಂಕ್ ಜನಾರ್ದನ್ ಅಂತಲೇ ಫಿಕ್ಸ್ ಆಗಿತ್ತು. ಇವರು 1948ರಲ್ಲಿ ಹೊಳಲ್ಕೆರೆಯಲ್ಲಿ ಹುಟ್ಟಿದ್ದಿತ್ತು. ಈಗ ಫಿಲಂ ಚೇಂಬರ್ನ ಮಾಜಿ ಅಧ್ಯಕ್ಷರಾದಂತಹ ಭಾಮಾ ಹರೀಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್, ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾದರು. ಅವರ ನಡುವಿನ ಬಾಂಧವ್ಯದ ಬಗ್ಗೆ, ಜೊತೆಗೆ ನೀವು ಅವರ ಜೊತೆಗೆ ಕಳೆದಂತಹ ಕ್ಷಣದ ಬಗ್ಗೆ, ಲಾಸ್ಟ್ ಟೈಮ್ ಮೀಟ್ ಮಾಡಿದ ಬಗ್ಗೆ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಮೆಲುಕು ಹಾಕೋದಾದ್ರೆ. ಇಲ್ಲ, ತುಂಬಾ ಡಿಸಿಪ್ಲಿನ್ ಮನುಷ್ಯ. ಆಮೇಲೆ ನಮ್ಮ ಸಾಕಷ್ಟು ಪಿಕ್ಚರ್ಗಳಲ್ಲಿ ಅವ್ರು ಆಕ್ಟ್ ಕೂಡ ಮಾಡಿದ್ದಾರೆ. ಬಟ್ ಅವ್ರು ಏನು ಯಾವ ಟೈಮ್ಗೆ ಒಪ್ಕೋತಾರೆ, ಯಾವ ಡೇಟ್ ಒಪ್ಕೊಂಡಿರ್ತಾರೆ, ಆ ಟೈಮ್ ಮತ್ತೆ ಅವರ ಪಾತ್ರದ ಬಗ್ಗೆ ಬಹಳ ಇನ್ವಾಲ್ವ್ ಆಗಿ ಬಹಳ ಒಂದು, ಯಾಕಂದ್ರೆ ನಿರ್ಮಾಪಕರಿಗೆ ಒಂದು ಕೋಆಪರೇಟಿವ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಆಮೇಲೆ ತುಂಬಾ ಡಿಸಿಪ್ಲಿನ್ ಇದೆ ಅವ್ರ ಕೆಲಸ ಕಾರ್ಯಗಳಲ್ಲಿ. ಅವರು ಬ್ಯಾಂಕ್ ಹೋಗ್ತಾರೆ, ನಾನು ಅವಾಗಿಂದ ನೋಡಿದ್ದೀನಿ. ಆಕ್ಚುಲಿ ನಾನು ಸುಮಾರು ಒಂದು 89-90ರಿಂದ ನೋಡ್ಕೊಂಡ್ ಬಂದಿದ್ದೀನಿ. ಅವರು ಇವಾಗಿನವರೆಗೂ
ಸೇಮ್ ಅದೇ ತರ ಒಂದೇ ರೀತಿಲಿ ಇದ್ರು ಜನಾರ್ದನ್. ತುಂಬಾ ಸ್ನೇಹಮಯಿ. ಆಮೇಲೆ ಹೆಂಗೆ ಪರದೆ ಮೇಲೆ ಯಾವ ತರ ಆಕ್ಟ್ ಮಾಡ್ತಾ ಇದ್ರು ಅದೇ ರೀತಿ ಹೊರಗಡೆ ಕೂಡ ಆ ಥರನೇ ಇದ್ರು ಪಾಪ. ಬಟ್ ಇವತ್ತು ಅವ್ರನ್ನ ಕಳ್ಕೊಂಡಿದ್ದು ನಿಜವಾಗ್ಲೂ ಬಹಳ ಒಂದು ಬೇಜಾರಾಗ್ತದೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಯಾವಾಗ ಸರ್ ಇಬ್ರು? ಸರ್ ನಾನು ಆಕ್ಚುಲಿ 1 year ಬ್ಯಾಕ್ ಅವ್ರ ಮನೆಗೆ ಹೋಗಿದ್ದೆ ನಾನು. ಅದಾದ್ಮೇಲೆ ಆಕ್ಚುಲಿ ತುಂಬಾ ದಿನಗಳಿಂದ ಅವರು ಕನ್ನಡ ಚಿತ್ರರಂಗದಿಂದ ಪಾಪ ದೂರ ಉಳ್ಕೊಂಡಿದ್ರು. ಮೈಗೆ ಹುಷಾರಿರ್ಲಿಲ್ಲ ಅವ್ರಿಗೆ. ಸೊ ಹಂಗಾಗಿ ಆಮೇಲೆ ಅವ್ರ ಮಗ ಕೂಡ ನಮ್ಮ ಚಿತ್ರರಂಗದಲ್ಲಿ ಕೂಡ ಇದ್ದಾರೆ, ಒಳ್ಳೆ ಸ್ಟುಡಿಯೋ ಮತ್ತೆ ಟೆಕ್ನಿಷಿಯನ್ ಆಗಿ. ಇದೆಲ್ಲ ಇವತ್ತು ಬ್ಯಾಂಕ್ ಜನಾರ್ದನ್ ಅವರು, ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಸುಮಾರು 450 ನಾವು ಬಹಳ ಆತ್ಮೀಯವಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಕೂತ್ಕೊಂಡು ಬಹಳ ಭಾವನಾತ್ಮಕವಾಗಿ ಮಾತಾಡ್ಕೊಂಡು ಕೂತ್ಕೊಳ್ತಿದ್ವಿ, ಎಲ್ಲ ಕಳಿತಿದ್ವಿ. ಆಮೇಲೆ ನಮ್ಮ ಕಲಾವಿದರುಗಳ ಬಗ್ಗೆ, ನಮ್ಮ ಪೋಷಕ ಕಲಾವಿದರುಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಅವರು. ಪೋಷಕ ಕಲಾವಿದರ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ರು. ಸಾಕಷ್ಟು ಹೋರಾಟಗಳನ್ನ ಮತ್ತೆ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಅನ್ನೋ ಒಂದು ದೃಷ್ಟಿ ಇತ್ತು, ದೂರದೃಷ್ಟಿ ಇತ್ತು. ಆದ್ರೆ ವಯಸ್ಸಾಗ್ತಾ ಇತ್ತು, ಆರೋಗ್ಯ ಸರಿ ಇರ್ತಿರ್ಲಿಲ್ಲ. ಮಧ್ಯೆ ಸುಮಾರು ಕಡೆ ನಾವು ಕರ್ಕೊಂಡು ಹೋದಾಗ ಕಾರ್ಯಕ್ರಮಗಳಿಗೆ ಅಲ್ಲೆಲ್ಲ ಒಂದ್ ಕಡೆ ಅಪ್ಸೆಟ್ ಆಗ್ಬಿಡೋರು. ಆದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಗೆ ಕರ್ಕೊಂಡೋಗಿ ಬಿಟ್ಟಿರ್ತಿದ್ವಿ. ಇತ್ತೀಚೆಗೆ ಒಂದು 3 ವರ್ಷದಿಂದ ಅವರು ನಾನು ಯಾವ್ದು ಕಾರ್ಯಕ್ರಮ ಮಾಡಕ್ ಆಗ್ತಾ ಇಲ್ಲ ಅನ್ಬಿಟ್ಟು ನೀನ್ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಪದೇ ಆಸ್ಪತ್ರೆಗೆ ಸೇರ್ತಿದ್ರು. 2 ವರ್ಷದಿಂದ ಮತ್ತೆ ಬಹಳ ವರ್ಷಗಳಿಂದ ಓಪನ್ ಹಾರ್ಟ್ ಸರ್ಜರಿ ಆದ್ರೂ ಕೂಡ ಸ್ಟಂಟ್ ಹಾಕಿದ್ರು ಕೂಡ ಮತ್ತೆ 3 ಸ್ಟಂಟ್ ಹಾಕಿದ್ರು. ಬಹಳ ಸುಸ್ತಾಗ್ತಾ ಇದ್ರು. ಲಾಸ್ಟ್ ಟೈಮ್ ಆಮೇಲೆ ಅವರು ಭೇಟಿಯಾಗಿದ್ದು ಲಾಸ್ಟ್ ಟೈಮ್ ನನಗೆ ಹೆಚ್ಚು ಕಮ್ಮಿ ಒಂದು 2 ತಿಂಗಳು ಮುಂಚೆ ಭೇಟಿ ಆಗಿದ್ದೆ ನಾನು. 2 ತಿಂಗಳು ಮುಂಚೆ ಭೇಟಿಯಾಗಿದ್ದೆ. ಮತ್ತೆ ಫೋನಲ್ಲಿ ಕೂಡ ಮಾತಾಡ್ತಾ ಇದ್ವಿ. ಫೋನಲ್ಲಿ ಮಾತಾಡ್ತಾ ಇರಪ್ಪ, ಒಂಟಿ ಆಗ್ಬಿಟ್ಟಿದ್ದೀನಿ ನಾನು ಅಂತ ಅನ್ನೋರು. ಏನಂದ್ರೆ ಅವ್ರ ಮನೇಲಿ ಅವರು, ಅವ್ರ ಮಗ ಮತ್ತೆ ಅವ್ರ ಮಗಳು 3 ಜನ ಇರ್ತಾ ಇದ್ದಿದ್ದು. ಒಂದು ಮನೆ ಇತ್ತು, ಆ ಮನೆಯನ್ನು ಮಾರ್ಬಿಟ್ಟು ಒಂದು 3 bedroom ಹೌಸ್ ನ ಸುಲ್ತಾನ್ ಪಾಳ್ಯದಲ್ಲಿ ಕೊಂಡ್ಕೊಂಡಿದ್ರು. ಕೊಂಡ್ಕೊಂಡು ಆ ಮನೆಯಲ್ಲಿ ತನ್ನ ಒಬ್ಬನೇ ಮಗ, ಅವರು ಪೋಸ್ಟ್ ಪ್ರೊಡಕ್ಷನ್ಸ್ ಏನೋ ಮಾಡ್ತಾರೆ, ಡಿಜಿಟಲ್ ವರ್ಕ್. ಮತ್ತೆ ಅಳಿಯ ತೀರೋಗಿದ್ರು. ಅಳಿಯಕ್ಕೆ ಮಕ್ಕಳಿರ್ಲಿಲ್ಲ. ಆ ಹುಡುಗಿನೂ ಕೂಡ, ಆ ಅಮ್ಮನೂ ಕೂಡ ಇವ್ರ ಜೊತೆನೆ ಇತ್ತು, ತಂದೆ ನೋಡ್ಕೊಂಡು. 3 ಜನ ಇದ್ರು ಮನೇಲಿ. ಮಿಸಸ್ಸು ತುಂಬಾ ವರ್ಷಗಳಿಂದನೇ ತೀರೋಗಿದ್ರು, ತಾಯಿ ತೀರೋಗಿದ್ರು. 3 ಜನ ಇದ್ದಿದ್ದು. ನಾನು ಅವಾಗ ಒಂದು 15 ದಿವಸಕ್ಕೊಂದ್ಸರಿನೋ ಒಂದು ವಾರಕ್ಕೊಂದ್ಸರಿ ಫೋನ್ ಮಾತಾಡಿ ಒಂದ್ 5 ನಿಮಿಷ ಕಾಲ ಕಳೀತಿದ್ವಿ. ಹೇಗಿತ್ತು ಸರ್ ಅವ್ರ ಆರೋಗ್ಯ? ಹೆಂಗಿತ್ತು ಲಾಸ್ಟ್ ಟೈಮ್ ನೀವು ಅವ್ರ ಜೊತೆ ಮಾತಾಡಿದಾಗ? ಆರೋಗ್ಯ ಪರಿಸ್ಥಿತಿ ಹೆಂಗಿತ್ತು ಅವ್ರದ್ದು? ಆರೋಗ್ಯ ಒಂದ್ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗಿತ್ತು ಅವರು. 2 ತಿಂಗಳ ಮುಂಚೆ ಅವರು ಹೆಚ್ಚು ಓಡಾಡಕ್ ಆಗ್ತಿರ್ಲಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಒಂದು 50 feet ನಡೀತಿದ್ರೆ ಆಮೇಲೆ ಸುಸ್ತಾಗ್ತಿದ್ರು, ಮೆಟ್ಲು ಹತ್ತಕ್ ಆಗ್ತಿರ್ಲಿಲ್ಲ. ಆ ಕಾರಣದಿಂದನೇ ಆ ಮನೆ ಮಾರ್ಬಿಟ್ಟು ಇಲ್ಲಿ ಫ್ಲಾಟ್ ಅಲ್ಲಿ ಲಿಫ್ಟ್ ಇರೋದ್ರಿಂದ ಇಲ್ಲಿಗೆ ಬಂದ್ರು. ನಂತರ ಈಗ 1 ವಾರದಿಂದ ಅವ್ರಿಗೆ ಒಂದ್ ಸ್ವಲ್ಪ ಆರೋಗ್ಯದ ಏರ್ಪೇರಾಗಿ ವಿಕ್ರಮ ಆಸ್ಪತ್ರೆಗೆ ಸೇರಿದ್ರು. ಮಧ್ಯದಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ, ಹುಷಾರಾಗಿದೆ ಅಂತ ಅನ್ಬಿಟ್ಟು ಮನೆಗ್ ಬಂದ್ರು. ಮನೆಗ್ ಬಂದ್ಮೇಲೆ ಮತ್ತೀಗ ವೀಸಿಂಗ್ ಪ್ರಾಬ್ಲಮ್ ಆಯ್ತು. ಆಕ್ಚುಲಿ BP ಜಾಸ್ತಿ ಇತ್ತು ಅವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ದು, ಜೊತೆಗೆ ವೀಸಿಂಗ್ ಪ್ರಾಬ್ಲಮ್ ಆಯ್ತು. ವೀಸಿಂಗ್ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ರು. ಇವತ್ತು ಬೆಳಿಗ್ಗೆ 2:30ಗೆ ನಿಧನ ಆದ್ರು. ಬಟ್ ಎಲ್ರು ಏನಂತಂದ್ರೆ ಆಸ್ಪತ್ರೆಗೆ ಹೋಗಿದ್ದಾರೆ, ಒಂದ್ ಸ್ವಲ್ಪ ದಿನ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬರ್ತಾರೆ, ಇದು ಕಾಮನ್ನು ಅಂತ ಅನ್ಬಿಟ್ಟು ಅವ್ರ ಮಗ ಮಗಳು ಎಲ್ರು ಅನ್ಕೊಂಡಿದ್ದು. ನೋಡಿದ್ರೆ ಹಿಂಗಾಗೋಯ್ತು. ನಾನು ಕಾರಟಗಿಯಲ್ಲಿ ಯಾವ್ದೋ ಶೂಟಿಂಗ್ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ತಾ ಇದ್ದೆ. ನನಗೆ ಇದ್ದಕ್ಕಿದ್ದಂಗೆ ಫೋನ್ ಬಂತು. ಫೋನ್ ಬಂದ್ಮೇಲೆ ವಿಷಯ ತಿಳಿಯಿತು. ಅದಾದ್ಮೇಲೆ ನಾನು ಎಲ್ರಿಗೂ ಮೆಸೇಜ್ ಹಾಕ್ತೆ. ಬಟ್ ಒಬ್ಬ ಒಳ್ಳೆ ನಮ್ಮ ಮನಸ್ಸಿಗೆ ಹತ್ತಿರವಾದಂತ ಒಬ್ಬ ಹಿರಿಯ ಗೆಳೆಯನನ್ನ ನಾನು ಕಳ್ಕೊಂಡಿದ್ದೀನಿ. ಹಿರಿಯಣ್ಣ, ಅವ್ರಿಗೆ 78 ವರ್ಷ ವಯಸ್ಸಾಗಿತ್ತು ಸುಮಾರು. ನಮ್ಗೆ 65. ಹಿರಿಯಣ್ಣ ಅವರೆಲ್ಲ ಅನುಭವಗಳನ್ನ